ಹಿಂದಿನ ಸರ್ಕಾರದಲ್ಲಿ ಕೂಡ ಬಿಬಿಎಂಪಿ ವಿರುದ್ಧ ಅವಾಗಿನ ವಿಪಕ್ಷ ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾ ಇತ್ತು. ಬಿಬಿಎಂಪಿ ಗುತ್ತಿಗೆದಾರರಿಗೆ ಸರಿಯಾಗಿ ಹಣ ಬಿಡುಗಡೆ ಮಾಡ್ತಿಲ್ಲ ಮತ್ತು ಕಮಿಷನ್ ಕೇಳ್ತಾ ಇದ್ದಾರಂತೆ. ಬಟ್ ಈಗ ಈ ಸರ್ಕಾರಕ್ಕೂ ಇದೇ ರೀತಿಯಾದಂತಹ ಒಂದು ಟ್ರಬಲ್ ಸ್ಟಾರ್ಟ್ ಆಗಿದೆ. ಏನಂತೀರಾ, ಬಿಬಿಎಂಪಿ ವಿರುದ್ಧ ಗುತ್ತಿಗೆಗಾರರೀಗ ಸಿಡಿದೆದ್ದಿದ್ದಾರೆ. ನಾಳೆಯಿಂದ ಬೆಂಗಳೂರಿನಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ಸ್ಥಗಿತಗೊಳ್ಳಲಿದೆ. ಕಾಮಗಾರಿಗಳ ಸ್ಥಗಿತಗೊಳಿಸಲು ಈಗ ಗುತ್ತಿಗೆದಾರರು ಪ್ಲಾನ್ ಮಾಡಿಕೊಂಡಿರುವಂಥದ್ದು. ಬಾಕಿ ಬಿಲ್ ಬಿಡುಗಡೆಗೆ ಆಗ್ರಹಿಸಿ ಪ್ರೊಟೆಸ್ಟ್. 2021ರಿಂದ ಪಾವತಿಯಾಗಿರುವ ಬಿಲ್ಗಳ ಶೇಕಡ 25ರಷ್ಟು ಹಣ ಬಿಡುಗಡೆ ಮಾಡಿ. ಬಾಕಿ ಬಿಲ್ ಬಿಡುಗಡೆಗೆ ಸಚಿವರು ಮತ್ತು ಕಮಿಷನರ್ಗೆ ಈಗ ಆಲ್ರೆಡಿ ಮನವಿ ಮಾಡಲಾಗಿದೆ. ಆದರೂ ಬಾಕಿ ಬಿಲ್ ಬಿಡುಗಡೆ ಆಗಿಲ್ಲ. ಮೀನಾಮೇಷ ಎಣಿಸ್ತಾ ಇದೆ. ನಾಳೆಯಿಂದ ರಸ್ತೆ, ಕೆರೆ, ಮೂಲ ಸೌಕರ್ಯಗಳ ವಿಭಾಗ, ವಾರ್ಡ್ ಮಟ್ಟಗಳ ಕಾಮಗಾರಿ ನಿರ್ವಹಣೆ ಇಲಾಖೆ ಬಂದ್ ಆಗಲಿದೆ. ಜೊತೆಗೆ ವೈಟ್ ಟ್ಯಾಪಿಂಗ್ ಕಾಮಗಾರಿ ಕೂಡ ಬಂದ್ ಆಗಲಿದೆ. ಬಾಕಿ ಹಣ ಬಿಡುಗಡೆ ಮಾಡುವವರಿಗೆ ನಾವು ಕೆಲಸ ಮಾಡೋದಿಲ್ಲ ಅಂತ ಹೇಳಿ ಈಗ ಅಪ್ಪಟ್ಟು ಹಿಡಿದಿರೋದು. ಬಿಬಿಎಂಪಿಯಲ್ಲಿ ಏನು ಕೆಲಸ ನಡೀತಾ ಇದೆ ಅದರ ಹಣ ಬಿಡುಗಡೆ ಮಾಡಿಲ್ಲ. ಹಣ ಬಿಡುಗಡೆ ಆದರೆ ಮಾತ್ರ ನಾವು ಮುಂದಿನ ಕೆಲಸ ಮಾಡ್ತೀವಿ, ಇಲ್ಲಾಂದ್ರೆ ಕೆಲಸ ಮಾಡಲ್ಲ ಅಂತ ಈಗ ಬಿಬಿಎಂಪಿ ಗುತ್ತಿಗೆಗಾರರು ಈಗ ಸ್ಟ್ರೈಕ್ ಮಾಡ್ತಿರುವಂಥದ್ದು ಪ್ರಮುಖವಾಗಿ ಗಮನಿಸ್ತಾ ಇದ್ದೀವಿ. ಏನು ಹೋದ ಸರ್ಕಾರದಲ್ಲೂ ಇದೇ ಆರೋಪಗಳು ಕೇಳಿ ಬರ್ತಾ ಇತ್ತು. ಬಿಬಿಎಂಪಿಯ ಗುತ್ತಿಗೆದಾರರಿಗೆ ಹಣ ಬಿಡುಗಡೆ ಮಾಡ್ತಾ ಇಲ್ಲ ಅಂತ. 106 ಕೋಟಿ ರೂಪಾಯಿ ಬ್ಯಾಲೆನ್ಸ್ ಇದೆ, ಬ್ಯಾಲೆನ್ಸ್ ವಾಪಸ್ ಕೊಟ್ಟರೆ ನಾವು ಕೆಲಸ ಮಾಡ್ತೀವಿ. ಮಿನಿಮಮ್ 25% ಹಣ ವಾಪಸ್ ಕೊಡಿ. ನಾವೇನು ಕೆಲಸ ಮಾಡಿದ್ದೀವಿ ಅದರಲ್ಲಿ 25% ಹಣ ಬಿಡುಗಡೆ ಮಾಡಿ, ಇಲ್ಲಾಂದರೆ ನಾವು ಕೆಲಸ ಮಾಡಲ್ಲ ಅಂತ ಬಿಬಿಎಂಪಿ ನೌಕರರು ನಾಳೆಯಿಂದ ಅಂದರೆ ಸೆಪ್ಟೆಂಬರ್ 2ನೇ ತಾರೀಕಿನಿಂದ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಬೆಂಗಳೂರಿನಲ್ಲಿ ಈಗ ಆಲ್ರೆಡಿ ಹಲವಾರು ಕಡೆ ಕೆಲಸ ನಡೀತಾ ಇದೆ, ವೈಟ್ ಟ್ಯಾಪಿಂಗ್ ನಡೀತಾ ಇದೆ. ಇದರಿಂದ ಟ್ರಾಫಿಕ್ ಜಾಮ್ ಈಗ ಆಲ್ರೆಡಿ ಹೆಚ್ಚಾಗಿದೆ. ಸೊ ಇದರಿಂದ ಮತ್ತಷ್ಟು ಹೆಚ್ಚಾಗುತ್ತೆ. ಯಾಕಂದರೆ ಎಲ್ಲ ಗುತ್ತಿಗೆದಾರರು ಪ್ರೊಟೆಸ್ಟ್ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಹಣ ರಿಲೀಸ್ ಆಗೋವರೆಗೂ ನಾವು ಕೆಲಸ ಮಾಡಲ್ಲ. ಮೊದಲು ಹಣ ರಿಲೀಸ್ ಮಾಡಿ, 25% ಮಾಡಿ ಸ್ವಾಮಿ, ಜಾಸ್ತಿ ಬೇಡ. 100 ರೂಪಾಯಿ ಕೆಲಸ ಮಾಡಿದರೆ 25 ರೂಪಾಯಿ ಕೊಡಿ, ಮುಂದಿನ ಆಮೇಲೆ ನೋಡ್ಕೊಂಡು. ನಾನು ಫಸ್ಟ್ ನಮ್ಮ ಹತ್ರ ಯಾರು ಕೆಲಸ ಮಾಡ್ತಾರೆ ಅವರಿಗೆ ಆದರೂ ನಾವು ಪೇಮೆಂಟ್ ಮಾಡಬೇಕಲ್ವಾ. ಈ ಥರ ತುಂಬ ಬೇಡಿಕೆಗಳು ಇಟ್ಕೊಂಡು ನಾಳೆಯಿಂದ ಬಿಬಿಎಂಪಿಯ ಗುತ್ತಿಗೆದಾರರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಕಾರ್ಯನಿರತ ಗುತ್ತಿಗೆದಾರರ ಸಂಘ ಏನು ರಿಜಿಸ್ಟರ್ಡ್ ಇದೆ ಇವರು ಈಗ ಈ ಪ್ರೊಟೆಸ್ಟ್ಗೆ ಮುಂದಾಗಿರುವಂಥದ್ದು. ಎಸ್, ನಾವು ಹೇಳ್ತಾ ಇದ್ವಿ ನಾಳೆಯಿಂದ ಬಿಬಿಎಂಪಿಯ ಏನು ಗುತ್ತಿಗೆದಾರರಿದ್ದಾರೆ ಅವರು ಈಗ ಪ್ರೊಟೆಸ್ಟ್ನ ಮುಂದಾಗಿದ್ದರು. ಪ್ರಮುಖವಾದ ಬೇಡಿಕೆ ಏನೂ ಇಲ್ಲ, ಏನು ಕೆಲಸ ಮಾಡಿದ್ದಾರೆ ಅದರ 25% ಏನು ಹಣ ಇದೆ ಅದನ್ನು ಕೂಡಲೇ ಬಿಡುಗಡೆ ಮಾಡಿ. ಸೊ ಬಿಡುಗಡೆ ಮಾಡಿದರೆ ಮುಂದಿನ ನಮ್ಮ ಯೋಜನೆಗಳಿಗೆ ಈಸಿ ಆಗುತ್ತೆ ಅಂತ. ಹೀಗಾಗಿ ನಾಳೆಯಿಂದ ಬೆಂಗಳೂರಿನ ಟೋಟಲ್ ಎಷ್ಟು ಜನ ಬಿಬಿಎಂಪಿ ಗುತ್ತಿಗೆದಾರರಿಗೇನು ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ವೈಟ್ ಟ್ಯಾಪಿಂಗ್ ಇರ್ಬೋದು, ಕೆರೆ ಇರ್ಬೋದು, ತುಂಬ ಕೆಲಸಗಳು ನಡೀತಾನೆ ಇರುತ್ತೆ ಬಿಬಿಎಂಪಿದು. ಸೊ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಅರ್ಧಂಬರ್ಧ ಕೆಲಸಗಳು ನಿಂತು ಹೋದರೆ ಟ್ರಾಫಿಕ್ ಜಾಮ್ ಇರ್ಬೋದು, ಇನ್ನು ಸಾರ್ವಜನಿಕರಿಗೆ ತೊಂದರೆ, ಈ ಥರದ ಹಲವಾರು ತೊಂದರೆಗಳು ಹೆಚ್ಚಾಗುತ್ತೆ. ಸೊ ಪ್ರಮುಖವಾಗಿ ನಾಳೆ ಒಳಗಡೆ ಸಂಬಂಧಪಟ್ಟ ಅಧಿಕಾರಿಗಳು, ಸಂಬಂಧಪಟ್ಟ ಇಲಾಖೆ ಇದರ ಬಗ್ಗೆ ಗಮನ ಹರಿಸಬೇಕಾಗುತ್ತೆ. ಆದಷ್ಟು ಬೇಗ ಇದನ್ನು ಕ್ಲಿಯರೆನ್ಸ್ ಮಾಡಿದರೆ ಬೆಂಗಳೂರಿನ ಜನಕ್ಕೆ ಆದಷ್ಟು ತೊಂದರೆ ಕಡಿಮೆ ಆಗುತ್ತೆ. ಯಾಕೆಂದರೆ ಈಗ ಆಲ್ರೆಡಿ ವೈಟ್ ಟ್ಯಾಪಿಂಗ್ ಅಂತ ಅರ್ಧಂಬರ್ಧ ರೋಡ್ ಕ್ಲೋಸ್ ಮಾಡಿದ್ದಾರೆ. ಆ ಭಾಗದಲ್ಲಿ ಟ್ರಾಫಿಕ್ ಜಾಮ್ ಹೆಚ್ಚಾಗುತ್ತೆ. ನಾಳೆಯಿಂದ ಹೆಂಗಿದ್ರು ಸೋಮವಾರ ಬೆಳಗ್ಗೆ ಬೆಂಗಳೂರಲ್ಲಿ ಹೆಂಗಿರುತ್ತೆ ಅಂತ ಪದಗಳಲ್ಲಿ ಹೇಳೋಕ್ಕೆ ಸಾಧ್ಯ ಇಲ್ಲ. ಅಷ್ಟು
ರಶ್ ಇರುತ್ತೆ. ಸೊ ಇಂಥ ಟೈಮಲ್ಲಿ ಇವಾಗ ಪ್ರೊಟೆಸ್ಟ್ ಕೈಗೊಂಡಿರೋದು ನಿಜಕ್ಕೂ ಇದು ತುಂಬ ಸಂಕಷ್ಟ ಆಗುತ್ತೆ ಬೆಂಗಳೂರಿನ ಜನಕ್ಕೆ ಅಂತಲೇ ಹೇಳ್ಬೋದು.